ವೀಕ್ಷಕರೆಲ್ಲರಿಗೂ ಮಾಹಿತಿ ನ್ಯೂಸ್ ಕನ್ನಡಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಹಳೆಯ ಕಾಲದ ಮನೆಗಳನ್ನ ಈಗಿನ ಜನರೇಷನ್ ಅವರು ಸದ್ಯಕ್ಕೆ ನೋಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಕಡೆ ಇನ್ನೂ ಆ ಹಳೆಯ ರೀತಿಯ ಮನೆಗಳು ಇವಾಗಲೂ ಇದೆ ಅನ್ನೋದಕ್ಕೆ ತುಂಬ ಉದಾಹರಣೆಗಳಿದೆ. ಹಾಗೆ ನೋಡ್ತಾ ಹೋಗೋಣ, ಈ ಹೊಸ ಥರದ ಮನೆಗಳಲ್ಲಿ ಹಾಗೂ ಹಳೆಯ ಥರ ಮನೆಗಳಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನ. ಹಾಗೆ ನೀವು ಸಹ ನಿಮ್ಮ ಹಳ್ಳಿ ಮನೆಯಲ್ಲಿ ಈ ಥರ ಒಂದು ಮನೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲನೇದಾಗಿ ನೋಡೋದಾದರೆ ಕೈಸಾಲೆ ಮನೆ. ಇದು ತುಂಬ ಹಳ್ಳಿ ಕಡೆ ಇರುವಂಥ ಒಂದು ಮನೆ. ಇನ್ನು ಈ ಥರದ ಮನೆಗಳು ಹಳ್ಳಿಯ ಕಡೆ ನಮ್ಮ ತಾತನ ಕಾಲದಲ್ಲಿ ನೋಡಿರೋದಕ್ಕೆ ಸಾಧ್ಯವಿದೆ. ಎರಡನೇದಾಗಿ ನೋಡೋದಾದರೆ ಗಾರೆ ಮನೆ. ಇದು ಬಹಳ ಅಪರೂಪದ ಮನೆ ಅಂತಲೇ ಹೇಳ್ಬೋದು. ಹಾಗೆ ಮೂರನೇದಾಗಿ ನೋಡೋದಾದರೆ ಮಿದ್ದೆ, ಅಂದರೆ ಹೆಣ್ಣು ಮಳಿಗೆಯ ಒಂದು ಮನೆ. ಸೊ ಈ ಮನೆಗಳು ಮುತ್ತಾತನ ಕಾಲದಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ ಈ ಕಡೆ ನಮಗೆ ಕಂಡು ಬರ್ತದೆ. ಈ ಮನೆಗಳ ವಿಶೇಷ ಏನಂದರೆ ಮೇಲ್ಛಾವಣಿಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ನಾಲ್ಕನೇ ಮನೆ ನೋಡೋದಾದರೆ ನಾಡ ಹಂಚಿನ ಮನೆ. ಮನೆಗಳಲ್ಲಿ ಈ ಥರದ ಮನೆಗಳಲ್ಲಿ ತುಂಬ ಮನಕ್ಕೆ ತಕ್ಕಂತೆ ಆ ಮನೆಯ ಒಂದು ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಐದನೇದಾಗಿ ಹೇಳೋದಾದರೆ ಧರ್ಮಛತ್ರ. ಈಗಿನ ಕಲ್ಯಾಣ ಮಂಟಪಗಳನ್ನ ನಾವು ಏನು ನೋಡ್ತೀವಿ, ಆಗಿನ ಕಾಲದಲ್ಲಿ ಧರ್ಮಛತ್ರ ಅಂತ ಒಂದು ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಾದರೆ ಬಸ್ಸುಗಳು ಹಾಗೂ ನಾವು ಓಡಾಡುವಂತಹ ವಾಹನಗಳು ಎಲ್ಲವೂ ಸಹ ಇತ್ತು. ಆದರೆ ಆಗಿನ ಕಾಲದಲ್ಲಿ ವಾಹನಗಳು ಅಥವಾ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲದಿರುವಂತಹ ಟೈಮಲ್ಲಿ ಧರ್ಮಛತ್ರಗಳನ್ನ ಆ ಊರಿನ ಹತ್ರ ಮಾಡ್ತಾಯಿದ್ರು. ಎಷ್ಟೋ ಜನ ಪ್ರಯಾಣಿಕರು ನಡ್ಕೊಂಡು ಹೋಗುವಾಗ ಈ ಒಂದು ಧರ್ಮಛತ್ರಕ್ಕೆ ಬಂದು ವಿಶ್ರಾಂತಿ ಪಡೆದು ಮುಂದಕ್ಕೆ ಹೋಗ್ತಾ ಇದ್ರು ಅಂತಲೇ ಹೇಳ್ಬೋದು. ಹಾಗೆ ಐದನೇದಾಗಿ ನೋಡೋದಾದರೆ ಮಂಗಳೂರು ಹಂಚಿನ ಮನೆ. ಹಂಚಿಗೆ ಫೇಮಸ್ ಆಗಿದ್ದು ಮಂಗಳೂರಿನ ಹಂಚಿನ ಮನೆಗಳು. ಅನೇಕ ಮನೆಗಳು ಮಂಗಳೂರು ಹಂಚಿನ ಮನೆಗಳಲ್ಲೇ ಕಡೆ ಒಂದು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಹಾಗೆ ನೋಡೋದಾದರೆ ಉಪ್ಪರಿಗೆ ಮನೆ. ಬಹುತೇಕ ಹಳ್ಳಿಯ ಕಡೆ ಶ್ರೀಮಂತರು ಹಾಗೆ ಹಳ್ಳಿಯ ಗೌಡರ ಮನೆಗಳಲ್ಲಿ ಇರುವಂತಹ ಮನೆ ಇದು ಉಪ್ಪರಿಗೆ ಮನೆ. ಅಂದರೆ ಮನೆಯ ಮೇಲೆ ಇನ್ನೊಂದು ಮನೆ ಮಾಡಿ ಅದರಲ್ಲಿ ಕಾಯಿಗಳು ಮತ್ತು ಕೆಲವೊಂದು ಪದಾರ್ಥಗಳನ್ನ ಸ್ಟೋರ್ ಮಾಡೋದಕ್ಕೆ ಅಂತಲೇ ಈ ಉಪ್ಪರಿಗೆ ಮನೆಗಳನ್ನ ಯೂಸ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಹಾಗೆ ಮುಂದಿನ ಮನೆ ನೋಡೋದಾದರೆ ಜಗಲಿ ಮನೆ. ಇದು ಬಹುತೇಕ ಹಳ್ಳಿಗಳಲ್ಲಿ ಈಗಲೂ ಸಹ ಕೆಲವೊಂದು ಹಳ್ಳಿಗಳಲ್ಲಿ ಈ ಜಗಲಿ ಮನೆಗಳನ್ನ ನಾವು ನೋಡುವುದು. ಹಾಗೆ ಮುಂದೆ ನೋಡೋದಾದರೆ ತೊಟ್ಟಿ ಮನೆ ಅಥವಾ ಸುತ್ತು ಭವಂತಿ ಮನೆ. ಈ ಮನೆಗಳು ಬಹುತೇಕ ಈ ತೊಟ್ಟಿ ಮನೆಗಳನ್ನ ಆದಷ್ಟು ಊರಿನ ಗೌಡರುಗಳು ಹಾಗೆ ಊರಿನಲ್ಲಿ ಸ್ವಲ್ಪ ರಿಚೆಸ್ಟ್ ಪರ್ಸನ್ ಅಂತ ಹೇಳ್ತಾರಲ್ಲ, ಇಂಥವರು ಈ ಮನೆಗಳನ್ನ ಯೂಸ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಹಾಗೆ ಮುಂದಿನ ಮನೆ ನೋಡೋದಾದರೆ ಒಪ್ಪಾರ. ಅಂದರೆ ಈ ಮನೆಯ ಪಕ್ಕದಲ್ಲಿ ಹಸುಗಳು ಮತ್ತು ಎಮ್ಮೆ ಮೇಕೆಗಳನ್ನ ಸಾಕೋದಕ್ಕೆ ಅಂತಲೇ ಒಪ್ಪಾರ ಮನೆಗಳನ್ನ ಯೂಸ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಹಾಗೆ ಮುಂದಿನ ಮನೆಯಾದಾಗ ನೋಡೋದಾದರೆ ತಟ್ಟಿಕೆ ಮನೆ. ಅಂದರೆ ಈ ತೋಟದ ಮನೆಗಳಲ್ಲಿ ಒಂದು ಮನೆ ಕಟ್ಟಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಗರಿಗಳನ್ನ ಇಟ್ಟು ಅಲ್ಲಿ ತಟಿಕೆ ಮನೆ ಅಂತ ಒಂದು ಮಾಡ್ತಾಯಿದ್ರು. ಈ ಸ್ಟೋರಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರು ಮಾಹಿತಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ.